ಎಲ್ರಿಗೂ ನಮಸ್ಕಾರ. ಹೊಂಬಣ್ಣ ಬರೋ ಥರ ದೋಸೆ ಮಾಡಬೇಕಂತ ನಿಮಗೇನಾದರೂ ಇಷ್ಟ ಇದ್ದರೆ, ಗರಿಗರಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ಬೇಕು ಅಂದ್ಕೊಂಡಿದ್ರೆ, ನೀವು ಮಾಮೂಲಿ ದೋಸೆ ಮಾಡ್ತೀರಲ್ವ, ಅದಕ್ಕೆ ಈ ಒಂದು ಪದಾರ್ಥನ ಸೇರಿಸಿ ದೋಸೆ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಹೊಂಬಣ್ಣ ಬರುತ್ತೆ ದೋಸೆಗೆ. ಸ್ವಲ್ಪನೂ ಮುರಿಯೋದಿಲ್ಲ, ಅರಿಯೋದಿಲ್ಲ. ಆ ರೀತಿ ದೋಸೆನ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ಥರ ದೋಸೆ ಮಾಡಬೇಕಂದ್ರೆ ಮೊದಲು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸು ತೋರಿಸ್ತಾ ಇದ್ದೀನಲ್ವ ಗ್ಲಾಸು, ಆ ಗ್ಲಾಸಲ್ಲಿ 2 ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ದೋಸೆ ಇಡ್ಲಿ ಅಕ್ಕಿ ಬರುತ್ತಲ್ಲ, ಅದನ್ನು ಬೇಕಿದ್ರೂ ತೊಗೊಳ್ಬೋದು. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ, ಒಂದು 2 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ನೀವು ಮರಿಯೋಕ್ಕೆ ಹೋಗಬಾರ್ದು, ಕ್ರಿಸ್ಪಿಯಾಗಿ ಬರುತ್ತೆ. ಉದ್ದಿನಬೇಳೆ ಹಾಕಿದ್ವಲ್ವ, ಆ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿಯನ್ನು ಅಷ್ಟೇ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸೀಕ್ರೆಟ್ ಪದಾರ್ಥ ಅನ್ನಲ್ಲ, ಅದು ಮುಂದೆ ತೋರಿಸ್ತೀನಿ. ಇದನ್ನೆಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಅವಲಕ್ಕಿನಲ್ಲೂ ಕೊಳೆ ಇರುತ್ತೆ, ಜೊತೆ ಅಕ್ಕಿನೂ ಸಹ ಕೊಳೆ ಆಗಿರುತ್ತಲ್ವ, ಹಾಗಾಗಿ ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ರೀತಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನೀರು ಒಂದು 4-5 ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು 5-6 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ 10 ಗಂಟೆಗೆ ಇದನ್ನು ನೆನೆಸಿದ್ರೆ ಸಂಜೆ 5 ಗಂಟೆಯಷ್ಟೊತ್ತಿಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಒಂದೇ ಒಂದು ಸೀಕ್ರೆಟ್ ಪದಾರ್ಥ ಹಾಕಿದ್ರೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಅನ್ನಲ್ವ, ಆ ಪದಾರ್ಥನೇ ಈರುಳ್ಳಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ 2 ಗ್ಲಾಸ್ ಅಕ್ಕಿಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಪೀಸ್ ಮಾಡಿ, ನೀವು ದೋಸೆ ಹಿಟ್ಟನ್ನು ಮಾಮೂಲಿಯಾಗಿ ರುಬ್ತೀರಲ್ವ, ಅದೇ ರೀತಿ ರುಬ್ಬಿ ನೆನೆಸಿರೋಂತಹ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆನೆಲ್ಲ ಈ ರೀತಿ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ನಾನು ಸಂಜೆ 5 ಗಂಟೆಗೆ ರುಬ್ಬಿಟ್ಕೊಂಡು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 2 ಪದಾರ್ಥ ಹಾಕ್ಕೊಳ್ಳಿ. ಯಾವುದಂದರೆ, ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಏನಕ್ಕಂದರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಸಕ್ಕರೆ ಏನಕ್ಕಂದರೆ ಒಂದೊಳ್ಳೆ ಕಲರ್ ಬರುತ್ತೆ ದೋಸೆಗೆ. ಹೊಂಬಣ್ಣ ಬರಬೇಕಂತೀವಲ್ವ, ಆ ಬಣ್ಣ ಈ ಸಕ್ಕರೆಯಿಂದ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ತುಂಬ ನೈಸ್ ಪೌಡ್ರ್ ಇರುತ್ತೆ, ಹಾಗಾಗಿ ಸ್ವಲ್ಪ ಗಂಟಾಗುತ್ತೆ. ವಿಸ್ಕರ್ ಸಹಾಯದಿಂದ ಬೇಕಿದ್ರೂ ನೀವು ಸರಿ ಮಾಡ್ಕೊಬೋದು, ಇಲ್ಲ ಸ್ಪೂನಲ್ಲೇ ತಿರುಗಿಸ್ಕೊಂಡು ಬೇಕಿದ್ರೂ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ತಿರುಗಿಸಿದ್ರೆ ಗಂಟೆಲ್ಲ ಹೋಗ್ಬಿಡುತ್ತೆ. ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಸ್ವಲ್ಪ ಮೈದಾ ಸಕ್ಕರೆ ಆಗಿದೆಯಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದಿನ ದಿನ ನಾನು 5 ಗಂಟೆಗೆ ರುಬ್ಬಿಟ್ಟಿದ್ದೆ, ಬೆಳಿಗ್ಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಹಂಚಲ್ಲಿ ಎಷ್ಟು ಚೆನ್ನಾಗಿರೋ ಹಂಚು ತೊಗೊಂಡ್ರೂ ಒಂದೊಂದು ಸಲ ದೋಸೆ ಅಂಟ್ಕೊಳ್ಳುತ್ತೆ, ಕಿತ್ತೋಗುತ್ತೆ. ಆ ಪ್ರಾಬ್ಲಮ್ಗೆ ಏನು ಮಾಡಬೇಕಂದ್ರೆ, ಈರುಳ್ಳಿ ಇರುತ್ತಲ್ವ, ಅದು ಹಿಂದೆ ಮುಂದೆ ಸೋಸ್ಕೊಂಡು ಸ್ವಲ್ಪ ಎಣ್ಣೆ ಸಿಪ್ಪೆ ತೆಗೆದು ಎಣ್ಣೆ ಹಚ್ಕೊಂಡು ಈ ರೀತಿ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುಚ್ಕೊಳ್ಳಿ. ನೀವು ಒಂದು ಸಲ ಹುಚ್ಕೊಂಡ್ರೆ ಸಾಕು, ಪ್ರತಿ ಸತಿನೂ ಹುಚ್ಚಬೇಕಂತೇನಿಲ್ಲ. ದೋಸೆಗೆ ಚೆನ್ನಾಗಿ ಈರುಳ್ಳಿನ ಹುಚ್ಕೊಂಡು ನಂತರ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಬೋದು. ಈ ಹಂಚು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು 2 ಸೌಟು ತೊಗೊಂಡು ಹಾಕ್ಕೊಳ್ತಿದ್ದೀನಿ. ಒಂದು 2 ಸ್ಪೂನ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಇಲ್ಲಾಂದರೆ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಬೋದು. ಹೋಟೆಲಲ್ಲಿ ಸ್ವಲ್ಪ ಸ್ಟವ್ನು ದೊಡ್ಡದಿರುತ್ತೆ, ಜೊತೆಗೆ ಹಂಚು ಅಗಲ ಇರುತ್ತೆ, ಹಾಗಾಗಿ ಎಲ್ಲ ಕಡೆಗೆ ಉರಿ ತಾಗಿ ಚೆನ್ನಾಗಿ ಕಲರ್ ಬಂದಿರುತ್ತೆ. ಹಾಗಾಗಿ ನಾನು ಈ ರೀತಿ ಎಲ್ಲೆಲ್ಲಿ ಉರಿ ತಾಕಲ್ಲ ಅಲ್ಲಲ್ಲಿ ಸ್ಟವ್ ಈ ಥರ ಹಂಚನ್ನ ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಸ್ವಲ್ಪನೂ ಅಂಟ್ಕೊಂಡಿಲ್ಲ ದೋಸೆ, ಅಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ದೋಸೆ ಹಂಚೇನಾದರೂ ಸ್ವಲ್ಪ ಅಂಟ್ಕೊಳ್ತಾ ಇದ್ದರೆ, ದೋಸೆ ಕಿತ್ತೋಗ್ತಾ ಇದೆ ಅಂದ್ಕೊಂಡ್ರೆ, ನೀವು ಈರುಳ್ಳಿಗೆ ಎಣ್ಣೆ ಹಚ್ಚಿ ಈ ರೀತಿ ದೋಸೆ ಹಂಚಲ್ಲಿ ಉಜ್ಕೊಂಡ್ರೆ ಸ್ವಲ್ಪನೂ ದೋಸೆ ಹರಿಯೋದಿಲ್ಲ, ಮುರಿಯೋದಿಲ್ಲ. ಜೊತೆಗೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿ ಯಾವ ರೀತಿ ನೆನೆಸ್ಬೇಕು, ಅದಕ್ಕೆ ಏನೇನು ಹಾಕಿ ರುಬ್ಬಬೇಕು, ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸಿದ್ದೀನಲ್ವ, ಅದೇ ರೀತಿ ನೀವು ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತೊಂದು ದೋಸೆನೂ ಅದೇ ರೀತಿ ಹಾಕ್ಕೊಳ್ತಿದ್ದೀನಿ. ಒಂದು 2 ಸಲ ದೋಸೆ ಹಾಕ್ಕೊಬೇಕಾದ್ರೆ ನೀವು ಈರುಳ್ಳಿ ಉಜ್ಕೊಂಡ್ರೆ ಆ ಹಂಚಲ್ಲಿ ಎಷ್ಟು ದೋಸೆ ಹಾಕಿದ್ರೂ ನಿಮಗೆ ದೋಸೆ ಕಿತ್ತೋಗಲ್ಲ. ಜೊತೆಗೆ ನಾವು ದೋಸೆ ಹಾಕಬೇಕಾದ್ರೆ ಉರಿ ಸಿಮ್ಮಲ್ಲಿರಬೇಕು. ದೋಸೆ ಹಾಕಾದಮೇಲೆ ಉರಿ ಫ್ಲೇಮ್ ಬೇಕಿದ್ರೂ ನೀವು ಹೈ ಮಾಡ್ಕೊಳ್ಳಿ.
ಆದರೆ ದೋಸೆ ಹಾಕಬೇಕಾದ್ರೆ ಉರಿನ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಇದೆ, ಜೊತೆಗೆ ತುಂಬಾ ಗರಿಗರಿಯಾಗಿ ದೋಸೆ ಬಂದಿದೆ. ಸ್ವಲ್ಪನೂ ಎಲ್ಲೂ ಕಿತ್ತೋಗಿಲ್ಲ, ಅಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಎಷ್ಟು ಸುಲಭವಾಗಿ ಮನೆಯಲ್ಲೇ ಹೊಂಬಣ್ಣ ಬರೋ ಥರ ದೋಸೆನ ಮಾಡ್ಕೊಳ್ಬೋದಂತ ನೋಡಿದ್ರಲ್ವ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಗರಿಗರಿಯಾಗಿರೋಂಥ ದೋಸೆ ತಿನ್ನಬೇಕಂದ್ರೆ ಹೋಟೆಲ್ಗೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.